ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾರೋ ರೆಸಿಪಿ ಬೆಳ್ಳುಳ್ಳಿ ಚುರುಮುರಿ. ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ಬನ್ನಿ. ನೋಡಿ, ಬೆಳ್ಳುಳ್ಳಿ ಚುರುಮುರಿಯನ್ನೆಲ್ಲ 4ರಿಂದ 5 ಗೆಡ್ಡೆ ಬೆಳ್ಳುಳ್ಳಿನ ಹಿಂಗೆ ಉಂಡೆ ಇದ್ದಿದ್ದನ್ನು ಇಕ್ಲು ಮಾಡ್ಕೊಂಡಿದ್ದೀನಿ. ಮತ್ತು ಉಪ್ಪು ಬೇಕು, ಒಣಮೆಣ್ಸಿಕಾಯಿ ತಗೊಂಡಿದ್ದೀನಿ, ಮತ್ತು ಕೊಬ್ಬರಿ ಇಷ್ಟು ಬೇಕು. ಮತ್ತು ಪುರಿ ಬೇಕು, ಚುರುಮುರಿಯನ್ನೆಲ್ಲ ಪುರಿ ಬೇಕು. ಕಲಿಸ್ಲಿಕ್ಕೆ ಎಣ್ಣೆ ಬೇಕು, ಎಣ್ಣೆ ಅಥವಾ ತುಪ್ಪ ಯಾವ್ದಾರು ಹಾಕೋಬೋದು. ಒಣಮೆಣ್ಸಿಕಾಯಿ ಬದಲು ಹಸಿಮೆಣ್ಸಿಕಾಯಿ ಹಾಕೋಬೋದು, ಇಲ್ಲ ಒಣಮೆಣ್ಸಿಕಾಯಿ ಹಾಕೋಬೋದು. ಒಣಮೆಣ್ಸಿಕಾಯಿ ಹಾಕಿದ್ದು ನಾನು ತೋರಿಸ್ತಾ ಇದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಸಣ್ಣ ಜಾರ್ ತಗೊಂಡಿದ್ದೀನಿ. ಈಗ ಸಿಂಪಲಾಗಿ ಮಾಡ್ಕೊಳ್ಳೋದು. ಸಣ್ಣ ಜಾರ್ ತಗೊಂಡು ಇವಾಗ ಕೊಬ್ಬರಿ ಹೋಳುಗಳನ್ನಾಗಿ ಕಟ್ ಮಾಡಿದ್ನಲ್ಲ ಅದನ್ನೆಲ್ಲ ಹಾಕೋಣ. ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿಕಾಯಿ ತಗೊಂಡಿದ್ದೀನಿ ನಾನು. ಒಣಮೆಣ್ಸಿಕಾಯಿ ಕೊಬ್ಬರಿ ಎರಡೂ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಬರ್ತೀನಿ. ನೋಡಿ, ಮಿಕ್ಸಿ ಬಂದಿದ್ದೀನಿ. ಈಗ ನೋಡಿ, ಒಣಮೆಣ್ಸಿಕಾಯಿ ಕೊಬ್ಬರಿ ಈ ರೀತಿ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಬೆಳ್ಳುಳ್ಳಿ ಮತ್ತು ಉಪ್ಪು ಎರಡನ್ನೂ ಹಾಕಿ ಮಿಕ್ಸಿ ಮಾಡೋಣ. ಮಿಕ್ಸಿ ಇರೋರ ಮನೇಲಿ ಮಿಕ್ಸಿ ಮಾಡ್ಕೋಬೋದು, ಇಲ್ಲ ಕುಟಾಣಿ ಇರುತ್ತಲ್ಲ ಕುಟಾಣಿ ಒಳಗೆ ಹಾಕ್ಕೊಬಿಟ್ಟು ಮಾಡ್ಕೋಬೋದು. ಹಂಗೆ ಮಾಡಿದ್ರು ಚೆನ್ನಾಗಿರುತ್ತೆ, ಹಿಂಗೆ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸಿ ಬಂದ್ಬಿಡ್ತೀನಿ. ಈಗ ನೋಡಿ, ಮಿಕ್ಸಿ ಬಂದಿದ್ದೀನಿ. ಇದಕ್ಕೆ ನೀರು ಹಾಕಿಲ್ಲ, ಬೆಳ್ಳುಳ್ಳಿಯಲ್ಲಿರೋ ತ್ಯಾವನೇ ಈ ರೀತಿ ಬರುತ್ತೆ. ಘಮ ಘಮ ಅಂತ ಇದೆ. ಈಗ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ಮೇಲೆ ಘಮ ಘಮ ಅಂತ ಇದೆ. ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ನೋಡಿ. ಈಗ ಇದನ್ನು ಬಿಸಿ ಅನ್ನಕ್ಕೆ ಮತ್ತು ರೊಟ್ಟಿಗೆ, ಚುರುಮುರಿಗೆ ಇಷ್ಟಕ್ಕೂ ಕಲಿಸ್ಕೋಬೋದು. ಚುರುಮುರಿ ಮಾಡಿದ್ರೆ ಬಾಯಿಗೆ ರುಚಿಯಾಗಿರುತ್ತೆ. ನೋಡಿ, ಪ್ಲೇಟಿಗೆ ಹಾಕಿ ತೋರಿಸಿದ್ದೀನಿ ನೋಡಿ. ಇವಾಗ ಪುರಿ ಕಲಸೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. 1-1.5 ಲೀಟ್ರಷ್ಟು ನಾನು ಪುರಿ ತಗೊಂಡಿದ್ದೀನಿ. ಪುರಿನ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮನೆಗೆ ಯಾರು ಗೆಸ್ಟ್ ಬರ್ತಾರೆ ಅನ್ನೋ ಟೈಮ್ಗೆ ಜಲ್ದಿ ಕಲಿಸ್ಬಿಡ್ಬೋದು. ನೋಡಿ, ಪುರಿ ಹಾಕೊಂಡಿದ್ದೀನಿ. ಗೆಸ್ಟ್ಗಳು ಬರ್ತಾರಲ್ಲ ಆ ಟೈಮಲ್ಲಿ ಅವ್ರು ಕೂರಿಸ್ಬಿಟ್ಟು ಇನ್ನೇನು ಮನೇಲಿ ಕೊಬ್ಬರಿ ಇರುತ್ತೆ, ಒಣಮೆಣ್ಸಿಕಾಯಿ ಇರುತ್ತೆ, ಬೆಳ್ಳುಳ್ಳಿ ಇರುತ್ತೆ, ಪುರಿನೂ ಇರುತ್ತೆ. ಸಾಮಾನ್ಯ ಪುರಿ ತಿನ್ನೋಕ್ಕೆ ಅಂತ ಎಲ್ಲ ತರಿಸ್ಕೊಂಡಿರ್ತೀವಲ್ಲ, ಪುರಿನೂ ಇರುತ್ತೆ. ಕೂತಿ 2 ನಿಮಿಷಕ್ಕೆ ಆರಾಮಾಗಿ ಮಾಡಿಕೊಟ್ಬಿಡ್ಬೋದು. ನೋಡಿ, 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆಲಿ ಈ ಬೆಳ್ಳುಳ್ಳಿ ಖಾರ ಏನು ಮಾಡ್ಕೊಂಡಿರ್ತೀವೋ ಅದನ್ನು ಹಿಂಗೆ ಪುರಿಗೆ ಹಾಕಿ ಕಲಿಸ್ಬೇಕು. ಸಿಂಪಲಾಗಿ ಜಲ್ದಿ ಆಗೋಂಥದ್ದು, ಕೈಯಲ್ಲೇ ಕಲಿಸ್ಬೋದು. ಅವ್ರು ಬಂದು ಕೂತ್ಕೊಂಡು ನೀರು ಕೊಟ್ಟು ಅವ್ರ ಹತ್ರ ಮಾತಾಡೋಷ್ಟಿಗೆ ಆಗೋಗುತ್ತೆ. ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಬೇಕು ಅಂದರೆ ಇದಕ್ಕೆ ಈರುಳ್ಳಿ ಹೆಚ್ಚು ಹಾಕೋಬೋದು. ಈರುಳ್ಳಿ ಏನು ಬೇಡ, ಹಂಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿದ್ರೆ ಅದೊಂಥರ ಮೆತ್ತಗಾದಂಗೆ ಆಗುತ್ತೆ. ಇದು ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈ ರೀತಿನೂ ಮಾಡ್ಕೊಂಡು ತಿಂದು ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಜ್ವರ ಬಂದಿದ್ದ ಬಾಯಿಗಂತೂ ಏನು ತಿನ್ನಬಾರ್ದು ಅಂತಾರಲ್ಲ, ಆ ಟೈಮಲ್ಲಿ ನೋಡಿ ಇವಾಗ ಆಗಿದೆ ಕಲಸಿದ್ದು. ಉಪ್ಪು ಎಲ್ಲ ಕರೆಕ್ಟಾಗಿದೆ. ಏಕೆ ಅಂದರೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ. ಬೇಕು ಅಂದರೆ ನೀವು ಹಾಕ್ಕೋಬೋದು. ಮೇಡಮ್ ಅಷ್ಟೊಂದು ಎಣ್ಣೆ ಹಾಕಿದ್ರಲ್ಲ, ಎಣ್ಣೆ ಕಾಣಿಸ್ತಾನೆ ಇಲ್ಲ ಅಂತ ಅಂತೀರ. ಎಲ್ಲ ಹೀರ್ಕೊಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಜ್ವರ ಬಂದಿದ್ದ ಬಾಯಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಯಲ್ ಬೇಡ ಅಂತಾರಲ್ಲ, ಆ ಟೈಮಲ್ಲಿ ಬರೀ ಇದು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಆಗಿದೆ ಬೆಳ್ಳುಳ್ಳಿ ಚುರುಮುರಿ ಆಗಿದೆ. ನೋಡಿ, ರೋಸ್ಟೆಡ್ ಕಡಲೆ ಬೀಜ ಇದೆ, ಅದನ್ನು ಹಾಕೊಂಡು ತಿಂದರೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಹಾಗೆ ತಿಂದು ತೋರಿಸ್ತೀನಿ. ಆಮೇಲೆ ಅದನ್ನು ಹಾಕ್ಬಿಟ್ಟು ತಿಂದು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಚಳಿಗಾಲಕ್ಕೆ
ಒಳ್ಳೆ ರೆಸಿಪಿ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ರೋಸ್ಟೆಡ್ ಕಡಲೆ ಬೀಜ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ರೋಸ್ಟೆಡ್ ಕಡಲೆ ಬೀಜ ಇಲ್ಲ ಅಂದರೆ ಕಡಲೆನಾರ ಹಾಕ್ಕೊಂಡು ತಿನ್ಬೋದು, ಇದಕ್ಕೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.